ಅಯೋಧ್ಯೆಯ ದೇವರ ಹಣ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು. ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಅಂತ ನಾವೆಲ್ಲ ಗೌರವಿಸುವುದು, ಪೂಜಿಸುವುದು. ಮರ್ಯಾದಾ ಪುರುಷೋತ್ತಮನ ದೇವಸ್ಥಾನದಲ್ಲಿ ಇರುವವರೇ ಕಳ್ಳರಾದರೆ, ಸುಳ್ಳರಾದರೆ, ಅಯೋಗ್ಯರಾದರೆ ಅಲ್ಲಿ ದೇವರಿರೋಕ್ಕೆ ಸಾಧ್ಯನಾ? ಯಾಕೆಂದರೆ ಈಗ ಬಂದ ಮಾಹಿತಿಯ ಪ್ರಕಾರ ಸುಮಾರು 200 ಕೋಟಿಗೂ ಹೆಚ್ಚು ಹಣ ಅಯೋಧ್ಯ ರಾಮ ಮಂದಿರದಿಂದ ನಾಪತ್ತೆಯಾಗಿದೆ. ಅದರ ಮೋಡಸ್ ಆಫ್ ಆಪರಂಡಿ ಕೂಡ ಹೊರಗಡೆ ಬರ್ತಾ ಇದೆ. ಇದು ಆಘಾತಕಾರಿಯಾದದ್ದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಇಂಡಿಯಾದಲ್ಲಿ ಯಾವ ಯಾವ ದೇವಸ್ಥಾನಗಳಲ್ಲಿ ಯಾವ್ಯಾವ ರೀತಿಯ ಕಳವು, ದರೋಡೆ, ಅಕ್ರಮಗಳು ನಡೆದು ಅನ್ನೋ ಲಿಸ್ಟನ್ನು ತಂದಿದ್ದೀನಿ. ಒಬ್ಬ ಹಿಂದುವಾಗಿ ನನಗೆ ಇದು ಬೇಸರದ ಸಂಗತಿ. ಹಾಗೆ ನೋಡಿದರೆ ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ಮಾತ್ರ ಇಂತಹ ಅಕ್ರಮಗಳು, ಹಣ ದುರ್ವ್ಯವಹಾರಗಳು ನಡೆದಿದೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಉಳಿದ ಧರ್ಮಗಳೇನಿವೆ, ಇಸ್ಲಾಂ, ಕ್ರಿಶ್ಚಿಯನ್ ಧರ್ಮಗಳಲ್ಲೂ ಕೂಡ ಇಂಥದ್ದು ನಡೆದ ಉದಾಹರಣೆಗಳಿವೆ. ದುಡ್ಡಿನ ಏನಿದೆ ಅವ್ಯವಹಾರಗಳು, ದುಡ್ಡು ಕದಿಯೋದು ಎಲ್ಲ ಕಡೆ ನಡೆದಿದೆ. ಆದ್ದರಿಂದ ಯಾರು ಬಂದ್ಬಿಟ್ಟು ಏನ್ರಿ ನಮ್ಮ ಹಿಂದೂಗಳ ಬಗ್ಗೆ ಮಾತನಾಡ್ತೀರಿ ಅಂತ ನೀವು ಹೇಳ್ಬೋದು. ಆದ್ದರಿಂದ ಇದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಉಳಿದ ಧರ್ಮದಲ್ಲೂ ಇದೆ, ಅದ್ರ ಬಗ್ಗೆನೂ ಮಾತಾಡೋಣ ಬಂದಾಗ. ಈಗ ಇರುವುದು ಅಯೋಧ್ಯೆ ಪ್ರಶ್ನೆ. ಈ ಅಯೋಧ್ಯೆಯಲ್ಲಿ ಯಾರು ಅಯೋಧ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು? ಚಂಪತ್ ರಾಯ್ ಅಂತ ಯಾರು ಕಾರ್ಯದರ್ಶಿಯೋ ಅವರ ಪಾತ್ರ ಇದರಲ್ಲಿ ಇದೆಯಾ ಅನ್ನೋ ಪ್ರಶ್ನೆ. ಯಾಕೆಂದರೆ ಈಗ ಬಂದ ಮಾಹಿತಿಯ ಪ್ರಕಾರ ಅವರ ಕಾರ್ ಡ್ರೈವರ್ ಸಿಕ್ಕಾಕೊಂಡಿದ್ದಾನೆ. ಸೊ ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬುಲ್ಡೋಜರ್ ಬಾಬಾ ಏನು ಮಾಡ್ತಿದ್ದಾರೆ? ಕಂಡಲ್ಲಿ ಬುಲ್ಡೋಜರ್ ಬಿಡ್ತಾ ಇದ್ದಂಥ ಬಾಬಾ ಈಗ ದೇವರ ಹಣವನ್ನು ಹೊಡೆದಂಥ ಈ ಕಳ್ಳರು, ಅಯೋಗ್ಯರು, ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದವರು ಅವರ ಮನೆಯ ಮೇಲೆ ಬುಲ್ಡೋಜರ್ ಬಿಡ್ತೀರಾ? ಯೋಗಿ ಆದಿತ್ಯನಾಥ್ ಅವರೇ, ನಿಮ್ಮ ಬುಲ್ಡೋಜರ್ ಕೇವಲ ಅಲ್ಪಸಂಖ್ಯಾತರ ಮನೆಗಳ ಮೇಲೆ ಮಾತ್ರ ಹೋಗುತ್ತಲ್ವಾ? ಇಂಥ ಹಿಂದೂ ಧರ್ಮಕ್ಕೆ ಅವಮಾನ ಮಾಡುವ, ಹಿಂದೂ ಧರ್ಮದ ಗೌರವವನ್ನು ನಾಶಪಡಿಸುವ, ಹಣ ಹೊಡೆಯುವ ಜನರ ಮನೆ ಮೇಲೆ ಯಾವಾಗ ತಾವು ಬುಲ್ಡೋಜರ್ ಬಿಡ್ತೀರಿ? ಪ್ರಶ್ನೆ. ಸೊ ಈ ಪ್ರಕರಣ ಯಾವಾಗ ಹೊರಗಡೆ ಬಂತು, ಅದಾದ ಮೇಲೆ ಯೋಗಿ ಆದಿತ್ಯನಾಥ್ ಅವರು ಒಂದು SITಯನ್ನು ರಚನೆ ಮಾಡಿದ್ರು. ಈ SIT ರಚನೆ ಆದ ಮೇಲೂ ಕೂಡ ಇದುವರೆಗೆ ಪ್ರಕರಣ ದಾಖಲಾಗಿಲ್ಲ. ಸೊ ಅಲ್ಲಿ ರಾಜಕೀಯ ಆರೋಪಗಳು, ಪ್ರತ್ಯಾರೋಪಗಳು ಪ್ರಾರಂಭ ಆಯಿತು. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಯಾರು ರಾಮ ಭಕ್ತರಿದ್ದಾರೆ ಅವರಲ್ಲೇ ಕೆಲವರಿಗೆ ಈಗ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆನೇ ಸಂಶಯ ಉಂಟಾಗಿದೆ. ಯೋಗಿ ಆದಿತ್ಯನಾಥ್ ಅವರು ಚಂಪತ್ ರಾಯ್ ಅವರ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರಾ? ವೆದರ್ ಈಸ್ ಪ್ರೊಟೆಕ್ಟಿಂಗ್ ಹಿಮ್? ಆ ಕಾರಣಕ್ಕಾಗಿ ಅವರು ಇದನ್ನು ಇನ್ನೂ ಕೂಡ FIR ದಾಖಲಿಸಿಲ್ಲ. ಯಾಕೆ FIR ದಾಖಲಿಸಿಲ್ಲ? ದಾಖಲಿಸಬೇಡಿ ಅಂತ ಪೊಲೀಸರಿಗೆ ತಿಳಿಸಿಕೊಟ್ಟವರು ಯಾರು? ಉತ್ತರ ಕೊಡಬೇಕಾದವರು ಯೋಗಿ ಆದಿತ್ಯನಾಥ್. ಆದರೆ ಅವರೊಂದು ಮಾತನ್ನು ಹೇಳಿದರು, ರಾಮ ಮಂದಿರಕ್ಕಾಗಿ ನಾವು 500 ವರ್ಷ ಕಾದಿದ್ದೇವೆ, ಈ ಕಳ್ಳರನ್ನು ಹಿಡಿಯುವುದಕ್ಕೆ ಒಂದು 15 ದಿವಸ ಕಾಯೋದಕ್ಕಾಗಲ್ವ ಅನ್ನುವ ಮಾತನ್ನು ಆಡಿದರು ಅವರು. 15 ದಿವಸ ಆಗ್ತಾಯಿದೆ. ಬಹಳ ಮುಖ್ಯವಾದ ಪ್ರಶ್ನೆ, ಇಡೀ ರಾಮ ಮಂದಿರ ನಿರ್ಮಾಣ ಇದೆಯಲ್ಲ, ಸಂಬಂಧಪಟ್ಟ ಹಾಗೆ ಸುಮಾರು 20,000 ಕೋಟಿಗೂ ಹೆಚ್ಚು ಹಣ ಸಂಗ್ರಹವಾಗಿತ್ತು. ಆ ಟ್ರಸ್ಟ್ ಏನಿದೆ ಅದರಲ್ಲಿ ಅಲ್ಲಿದ್ದವರು ಯಾರು? ಸರ್ಕಾರ ನೇಮಕ ಮಾಡಿದ್ದು. ಆದ್ದರಿಂದ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಇದು ಭಕ್ತರ ಹಣ. ಯಾಕೆಂದರೆ ಅಯೋಧ್ಯೆಗೆ ಹೋಗುವುದು ಪ್ರತಿಯೊಬ್ಬ ಹಿಂದುವಿನ ಕನಸು. ಒಬ್ಬ ಹಿಂದೂ ಅಯೋಧ್ಯೆಗೆ ಹೋಗಿ ಸರೆಯೂ ನದಿಯ ದಂಡೆಯ ಮೇಲೆ ಕುಳಿತು ಗಂಗಾ ನದಿ ಅಲ್ಲಿ ಸ್ನಾನ ಮಾಡಿ ಬರುವಂಥ ಕನಸು ಕಾಣ್ತಿರ್ತಾನೆ. ತಮ್ಮ ಬದುಕಿನಲ್ಲಿ ದುಡಿದ ಒಂದು ಹಣವನ್ನು ತೆಗೆದುಕೊಂಡು ಹೋಗಿ ಆತ ಹುಂಡಿಗೆ ಹಾಕ್ತಾನೆ. ಆ ಹುಂಡಿ ಹಣವನ್ನು ಕದಿತೀರಿ ಅಂತಂದರೆ ನೀವೆಂಥ ನಿರ್ಲಜ್ಜರು. ಅವರನ್ನು ನೀವು ರಕ್ಷಣೆ ಮಾಡ್ತೀರಿ ಅಂತಂದರೆ ನಿಮಗೆ ಏನು ಹೇಳಬೇಕು? ಆ ಹಣವನ್ನು ಅಲ್ಲಿ ಭಾಳ ಸಿಸ್ಟಮೆಟಿಕ್ ಆದ ಒಂದು ವ್ಯವಸ್ಥೆ ಇದೆ, ಆಯಿತಾ? ಹಾಗಿದ್ದರೆ ಅಲ್ಲಿ ಯಾರು ಹೊರಗೆ ಹೋಗೋಗಿಲ್ಲ, ಹಣ ಲೆಕ್ಕ ಮಾಡೋದಕ್ಕೆಲ್ಲ ವ್ಯವಸ್ಥೆ. ಇನ್ನೊಂದು ಸಲ ಹೇಳ್ತೀನಿ, ಭಾಳ ಇದ್ರ ವ್ಯವಸ್ಥೆ ಇದು. ಅವರು ಟಾಯ್ಲೆಟ್ಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಹೊತ್ಕೊಂಡು ಹೋಗಿ ಟಾಯ್ಲೆಟ್ ಮೂಲಕ ಹೊರಗಡೆ ಕಳಿಸೋದು. ಇಂತಹ ವ್ಯವಸ್ಥೆ ಯಾಕೆ ಧಾರ್ಮಿಕ ಕೇಂದ್ರದಲ್ಲಿ ಇಂಥದ್ದು ನಡೀತಾ ಇದೆ ಅನ್ನುವ ಬಹಳ ಮುಖ್ಯವಾದ ಪ್ರಶ್ನೆ ಇಟ್ಟುಕೊಂಡು ನಾನು ಲಿಸ್ಟ್ ಮಾಡ್ಕೊ ಬಂದಿದ್ದೀನಿ. ಇದು
ಹಿಂದೂಗಳಾದಂಥ ನಮಗೆಲ್ಲ ದುಃಖ ಬೇಸರವನ್ನು ಕೊಡುವಂಥದ್ದು. ನಾವು ದೇವ್ರ ಹತ್ರ ಪ್ರಶ್ನೆ ಮಾಡಬೇಕಾಗಿದೆ, ಯಾಕೆ ತಂದೆ ನಿನ್ನ ಸ್ಥಾನದಲ್ಲಿ ಯಾಕೆ ಕಳ್ಳರಿದ್ದಾರೆ, ಅವ್ರನ್ನ ಯಾಕೆ ನೀ ಶಿಕ್ಷಿಸ್ತಾ ಇಲ್ಲ? ಕಳ್ಳರು ಸುಳ್ಳರು ಯಾಕೆ ದೇವರೇ ನಿಮ್ಮ ಸುತ್ತಮುತ್ತ ಬಂದು ಅಲ್ಲಿ ಅಡಿಗೆಕೊಂಡಿದ್ದಾರೆ, ದೇವರೇ ಅವ್ರಿಗೆ ಯಾಕೆ ಶಿಕ್ಷೆ ಕೊಡಲ್ಲ? ಪ್ರಶ್ನೆಗಳನ್ನು ಕೇಳಬೇಕು. ಸೊ ನಾನು ಈ ಪ್ರಮುಖ ದೇವಸ್ಥಾನದ ಕಳವು ಮತ್ತು ಅಕ್ರಮ ಪ್ರಕರಣಗಳ ಒಂದು ಲಿಸ್ಟ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಕೇರಳದ ಪದ್ಮನಾಭ ಟೆಂಪಲ್, ಇಲ್ಲಿ ಭೂಗತ ಕೋಣೆಯ ಅಪಾರ ಸಂಪತ್ತಿನ ಏನು ಪತ್ತೆ ಆದಮೇಲೆ ಅಲ್ಲಿ ಲೆಕ್ಕಪತ್ರ ಮತ್ತು ಭದ್ರತೆ ಕುರಿತು ವಿವಾದಗಳು ಉಂಟಾದವು. ಹಾಗೂ ಅಲ್ಲೂ ಕೂಡ ಕಳವು ನಡೆದ ಆರೋಪಗಳು ಬಂದವು. ಇನ್ನೊಂದು ತಿರುಮಲ ವೆಂಕಟೇಶ್ವರ ದೇವಸ್ಥಾನ, ಆಂಧ್ರ ಪ್ರದೇಶ ಗೊತ್ತೆ, ತಿರುಪತಿ, ಈ ದೇವಸ್ಥಾನದಲ್ಲೂ ಕೂಡ ಕಾಣಿಕೆ ಹಣ, ಚಿನ್ನದ ಆಭರಣ, ಟಿಕೆಟ್ ಹಾಗೂ ಲೆಕ್ಕಪತ್ರ ಅಕ್ರಮಗಳ ಕುರಿತು ಹಲವು ವರ್ಷಗಳಲ್ಲಿ ಅನೇಕ ಆರೋಪಗಳು ಮತ್ತು ತನಿಖೆಗಳು ನಡೆದವು, ಆದರೆ ಕಳ್ಳತನ ನಿಂತಿಲ್ಲ. ಇನ್ನು ಒಡಿಶಾ ಜಗನ್ನಾಥ ಟೆಂಪಲ್, ಇಲ್ಲಿ ನಿಧಿ ನಿರ್ವಹಣೆ, ಕಾಣಿಕೆ ಮತ್ತು ಆಭರಣಗಳ ಲೆಕ್ಕಪತ್ರದ ಬಗ್ಗೆ ವಿವಾದ ಇದೆ, ಅಲ್ಲೂ ದುಡ್ಡು ಹೊಡೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಶಬರಿಮಲೆ ಟೆಂಪಲ್, ಲೇಟೆಸ್ಟ್ ನಿಮ್ಗೆ ಗೊತ್ತಿರ್ಬೋದು, ಕೇರಳದ್ದು, ಅಲ್ಲಿ ಹುಂಡಿ ಹಣ, ಲೆಕ್ಕಪತ್ರ ಮತ್ತು ಬಂಗಾರ ಅಲ್ಲಿದ್ದಿದ್ದು ಏನಿದೆ, ಆ ಬಂಗಾರಗಳ ನಾಪತ್ತೆ ಪ್ರಕರಣ ಕೂಡ ಈಗ ತೀವ್ರ ರೂಪದ ಚರ್ಚೆಗೆ ಕಾರಣ ಆಗಿವೆ. ಮತ್ತು ಕಾಶಿ ವಿಶ್ವನಾಥ್ ಟೆಂಪಲು, ಇದು ಉತ್ತರ ಪ್ರದೇಶ, ಕಾಣಿಕೆ ಮತ್ತು ಅಮೂಲ್ಯ ವಸ್ತುಗಳ ಭದ್ರತೆ ಏನಿದೆ ಅದರ ಕುರಿತು ಕೆಲವು ಪ್ರಕರಣಗಳು ಈಗಾಗಲೇ ವರದಿಯಾಗಿವೆ. ಇನ್ನು ಮತ್ತೊಂದು ಸಿದ್ಧಿವಿನಾಯಕ ಟೆಂಪಲ್, ಮುಂಬೈ, ಇದು ಬಹಳ ಸಿದ್ಧಿವಿನಾಯಕ ಟೆಂಪಲ್ ಬಹಳ ಬಹಳ ಭಕ್ತರಿದ್ದಾರೆ. ಆ ಟೆಂಪಲ್ಲಲ್ಲೂ ಕೂಡ ಅದೇ ರೀತಿ ನಗದು ಮತ್ತು ಆಭರಣ ನಿರ್ವಹಣೆ ಕುರಿತು ಆರೋಪಗಳು ಕೇಳಿಬಂದು ಪೂಜಾರಿಗಳು ಹೊಡ್ಕೊಂಡು ಹೋದರು ಅಂತ. ಇನ್ನು ಕರ್ನಾಟಕಕ್ಕೆ ಬಂದರೆ ನಮ್ಮ ಮೂಕಾಂಬಿಕಾ ಟೆಂಪಲ್ ಏನಿದೆ ಕೊಲ್ಲೂರದು, ಅದ್ರ ಬಗ್ಗೆ ಕೂಡ ಬಂದಿತ್ತು. ಹುಂಡಿ ಹಣ ಮತ್ತು ಆಭರಣ ಕಳವು ಸಂಬಂಧಿಸಿದ ಕೆಲವು ಪ್ರಕರಣಗಳಿವೆ, ಈಗಲೂ ಕೂಡ ಪೊಲೀಸ್ ದಾಖಲೆಗಳಲ್ಲಿ ನೀವು ನೋಡ್ಬೋದು. ಇನ್ನು ಧರ್ಮಸ್ಥಳ ಮಂಜುನಾಥ ಬಿಡಿ, ಅದು ಪ್ರೈವೇಟ್, ಅದು ದೂರ ಬಂದು ಹಲವು ಪ್ರಕರಣಗಳು ನಡೆದು ಅವ್ರನ್ನೇ ಯಾರೋ ಭಟ್ರಲ್ಲಿರೋರ್ನಿಗೆ ಇವ್ರು ಬಡಿದು ಏನೇನೋ ಮಾಡಿ ಅವ್ರು ಕಾಸು ಎತ್ಕೊಂಡು ಹೋಗ್ಬಿಟ್ಟು, ಅದು ವೈಯಕ್ತಿಕ ಆರೋಪಗಳು, ಅದು ಇದು ಎಲ್ಲ ನಡೆದಿದ್ದು ಧರ್ಮಸ್ಥಳದಲ್ಲಿ. ಇನ್ನು ಮತ್ತೆ ಶಿರ್ಡಿ ಸಾಯಿಬಾಬಾ ಟೆಂಪಲ್ ಕೂಡ, ಈ ಶಿರ್ಡಿ ಸಾಯಿಬಾಬಾ ಟೆಂಪಲಲ್ಲೂ ಕೂಡ ಈ ಕಾಣಿಕೆ ಹಣದ ನಿರ್ವಹಣೆ ಬಗ್ಗೆ ಆರೋಪಗಳು ಕೇಳಿಬಂದು ಮತ್ತು ಪ್ರಕರಣಗಳು ವರದಿಯಾದವು. ಕೆಲವು ಪ್ರಕರಣಗಳು ಏನಾಗಿದೆ, ಪೊಲೀಸಲ್ಲಿ ದಾಖಲೆ, ಪೊಲೀಸಲ್ಲಿ ಆರೋಪಗಳ ಇದೇನಿದೆ ಅದಕ್ಕೆ ಸಂಬಂಧಪಟ್ಟಾಗ ಕ್ರೈಮ್ ನಂಬರ್ ಇದೆ, ಅದು ದಾಖಲೆ ಆಗಿದೆ. ಸೊ ಅತ್ಯಂತ ದೊಡ್ಡ ಇದರ ಪ್ರಕರಣಗಳೇನಿವೆ ಅದನ್ನು ನೋಡ್ಬೋದು. ಯಾಕೆ ಹೀಗಾಗ್ತಾ ಇದೆ, ಸಮಸ್ಯೆ ಮೂಲ ಕಾರಣ ಏನು ಅನ್ನೋದು ಕೆಲವು ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದೀನಿ. ಒಂದು, ದೇವಸ್ಥಾನಗಳ ಇನ್ನೂ ಡಿಜಿಟಲ್ ಇನ್ವೆಂಟ್ರಿ ಇಲ್ಲ ಅನ್ನೋದು. CCTV ಮತ್ತು ಭದ್ರತಾ ವ್ಯವಸ್ಥೆ ಅಪೂರ್ಣ ಆಗಿದೆ. ಕಳ್ಳತನ ಮಾಡಬೇಕಾದ್ರೆ CCTV ಬಂದ್ ಮಾಡಿಬಿಡ್ತಾರೆ. ದೇವ್ರ ಕಣ್ಣಿಗೂ ಇವರು ಕಪ್ಪಟ್ಟೆ ಕಟ್ತಾರಾ ಅಂತ. ಇನ್ನು ಹಳೆಯ ವಿಗ್ರಹಗಳು ಏನಿವೆ ಬಹುತೇಕ ದೇವಸ್ಥಾನಗಳಲ್ಲಿ, ಫಾರ್ ಎಕ್ಸಾಂಪಲ್ ಯು ಟೇಕ್, ನಾನು ಹೇಳಿದ್ನಲ್ಲ ಪದ್ಮನಾಭ ಸ್ವಾಮಿ ಟೆಂಪಲ್ ಕೇರಳ, ಅಲ್ಲಿಷ್ಟೇ ಇಲ್ಲ, ಎಷ್ಟಿದೆ ಏನಿದೆ ಯಾರು ಹೊತ್ಕೊಂಡು ಹೋದ್ರೂ ಗೊತ್ತಾಗಲ್ಲ. ಸೊ ಇನ್ನು ಅಂತಾರಾಷ್ಟ್ರೀಯ ಪುರಾತನ ವಸ್ತು ಕಳ್ಳ ಸಾಗಾಣಿಕೆ ಜಾಲಗಳಿವೆಯಲ್ಲ, ಅವಕ್ಕೂ ಕೂಡ ಈ ಕೆಲವು ದೇವಸ್ಥಾನದಲ್ಲಿ ಕಳ್ಳತನ ಮಾಡುವವರಿಗೆ ಸಂಪರ್ಕ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಭಾರತದಲ್ಲಿ ಬಹುಮಟ್ಟಿಗೆ ದೇವಸ್ಥಾನದ ಜೊತೆಗೆ ಮಠಗಳು, ಮಸೀದಿಗಳು, ಚರ್ಚ್ಗಳು ಹಾಗೂ ಇತರ ಧಾರ್ಮಿಕ ಸಂಸ್ಥೆಗಳಲ್ಲೂ ಅಪಾರ ಪ್ರಮಾಣದ ದೇಣಿಗೆ ಬರೋದು ನಮ್ಗೆ ಗೊತ್ತು. ಆದರೆ ಏನಾಗಿದೆ, ಅಲ್ಲಿ ಕಡ್ಡಾಯವಾದ ವಾರ್ಷಿಕ ಆಡಿಟ್ ಆಗಲ್ಲ. ಈ ದೇವಸ್ಥಾನಗಳಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಪ್ರಕಟಣೆ ಮಾಡಲ್ಲ, ಡಿಜಿಟಲ್ ಆಸ್ತಿ ನೋಂದಣಿ ಮಾಡಲ್ಲ, ಸ್ವತಂತ್ರ ಮೇಲ್ವಿಚಾರಣೆ ಮಾಡಲ್ಲ. ಸೊ ಈ ಸಮಸ್ಯೆಗಳಿಂದ, ಆದ್ದರಿಂದ ಕಳ್ಳರಿಗೆ ದೇವಸ್ಥಾನ ಅನ್ನೋದು ಏನೊಂಥರ ಆಶ್ರಯ ಸ್ಥಾನ ಆಗಿಬಿಟ್ಟಿದೆ ಅಂತ. ಆರಾಮಾಗಿ ದೇವ್ರ ತಲೆ ಮೇಲೆ ನೀರು ಹಾಕ್ಕೊಬಿಟ್ಟು ಬಂಗಾರ ಗಿಂಗಾರ ದುಡ್ಡು ಬಂದು ಕದ್ಕೊಬಿಟ್ಟು ಅದಕ್ಕೊಂದು ಜಾಲ ವರ್ಕೌಟ್ ಆಗ್ತಾಯಿದೆ. ಅದು ಎಸ್ಪೆಷಲಿ ಈಗ ಕಾಣ್ತಾ ಇರುವುದು ಅಯೋಧ್ಯೆಯಲ್ಲಿ. ಇದು ಜನರ ನಂಬಿಕೆಯ ಮೇಲೆ ಮಾಡ್ತಾ ಇರುವಂಥ ಬಹುದೊಡ್ಡ ಪ್ರಹಾರ ಅಂತ. ಇಂಥ ಸಿಚುವೇಷನ್ನಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಮಾಡಬೇಕು? ಇದು ರಾಮನಿಗೆ ನಾಮ ಹಾಕ್ತೀರಂದ್ರೆ ನೀವು ಯಾವ ಸೀಮೆ ಧರ್ಮಿಷ್ಟ್ರಿ ನೀವು? ಕೇಂದ್ರ ಸರ್ಕಾರ ಕೂತ್ಕೊಂಡು ಏನು ಮಾಡ್ತಾ ಇದೆ? ಇಡೀ ಆ ಟ್ರಸ್ಟನ್ನು ಬದಲಾಯಿಸಿ ಹೊಸಬರನ್ನು ನೇಮಿಸಿ, ಕಳ್ಳರು ಸುಳ್ಳರು ಅಯೋಗ್ಯರು ಟ್ರಸ್ಟ್ನಲ್ಲಿದ್ದರೆ ರಾಮ ಅಲ್ಲಿ ಬಿಟ್ಟು ಓಡೋಗ್ಬಿಡ್ತಾನೆ ಕಣ್ರಿ. ರಾಮ ಕಾಡಿಗೆ ಹೋದವನು, ಅಯೋಧ್ಯೆಯನ್ನು ಬಿಟ್ಟು ಯಾವುದೋ ಕಾಲದಲ್ಲಿ. ಈಗ ಸಾಕಪ್ಪ ಅಂತ ಈ ಅಯೋಧ್ಯೆ ಬಿಟ್ಬಿಟ್ಟು ಇನ್ನೆಲ್ಲ ಹೊರಟೋಗ್ಬಿಡ್ತಾರೆ ರಾಮ. ಜನರ ನಂಬಿಕೆಯ ಮೇಲೆ ನಡೆಸುವ ದಾಳಿ ಇದೆಯಲ್ಲ, ಅದನ್ನು ಯಾರೂ ಕ್ಷಮಿಸಲಾರರು. ಮತ್ತು ಧರ್ಮ ಅನ್ನುವುದು ಕೇವಲ ರಾಜಕಾರಣಕ್ಕಾಗಿ, ಮತಗಳಿಗಾಗಿ ನೀವು ಧರ್ಮವನ್ನು ಬಳಸ್ಕೊಳ್ಳೋದಲ್ಲ. ಜನರ ಧಾರ್ಮಿಕ ನಂಬಿಕೆಗಳಿದೆಯಲ್ಲ,
ನಂಬಿಕೆಯ ಸ್ಥಾನ ಇರುತ್ತಲ್ಲ, ಪೂಜಾ ಸ್ಥಾನಗಳು, ಅದು ಹಿಂದೂಗಳ ದೇವಸ್ಥಾನ ಇರಲಿ, ಕ್ರಿಶ್ಚಿಯನರ ಚರ್ಚ್ಗಳಿರಲಿ, ಮುಸ್ಲಿಮರ ಮಸೀದಿಗಳಿರಲಿ, ಆ ನಂಬಿಕೆ ಅನ್ನೋದು ಬಹಳ ಬಹಳ ಮುಖ್ಯವಾದ್ದು. ಆ ನಂಬಿಕೆಯನ್ನು ಉಳಿಸ್ಕೋಬೇಕು. ಮತ್ತು ಒಬ್ಬ ನಿಜವಾದ ಹಿಂದೂ ಆಗಲಿ, ಒಬ್ಬ ನಿಜವಾದ ಮುಸ್ಲಿಂ ಆಗಲಿ, ಒಬ್ಬ ನಿಜವಾದ ಕ್ರಿಶ್ಚಿಯನ್ ಆಗಲಿ, ಅವನೆಂದೂ ಕೂಡ ಕಳ್ಳನಾಗಲಾರ. ನಿಜವಾದ ಹಿಂದೂ ಕಳ್ಳ ಆಗಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಹಿಂದೂ ಕೋಮು ಕ್ರಿಮಿ ಆಗಲಾರ. ನಿಜವಾದ ಹಿಂದೂ ಇನ್ನೊಂದು ಧರ್ಮವನ್ನು ಅವನು ದ್ವೇಷಿಸಲಾರ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವುದು ನಮ್ಮ ಹಿಂದೂ ಧರ್ಮ. ಅಂತಹ ಹಿಂದೂ ಧರ್ಮ, ಎಲ್ಲ ದೇವರಿಗೆ ನಮಸ್ಕಾರ ಮಾಡಿ ಅಂತ ಹೇಳೋದು ನನ್ನ ಹಿಂದೂ ಧರ್ಮ. ಆದ್ದರಿಂದ ಆ ಹಿಂದೂ ಧರ್ಮದ ತತ್ವ ಇದೆಯಲ್ಲ, ಲಾಸ್ಟ್ ಒಂದು ಹೇಳ್ಬಿಡ್ತೀನಿ ಇದರಲ್ಲಿ. ಏನದು ಹಿಂದೂ ಧರ್ಮ ಏನು ಹೇಳುತ್ತೆ, ಅದು ಬಹಳ ಬಹಳ ಮುಖ್ಯವಾದ್ದು. ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಎಲ್ಲ ದೇವರಿದಾರಲ್ಲ, ಯಾರಿಗೆ ಎಲ್ಲೇ ನಮಸ್ಕಾರ ಮಾಡಿದ್ರು ಅದು ದೇವರಿಗೆ ತಲುಪುತ್ತೆ. ಆದ್ದರಿಂದ ನೀವು ನಿಮ್ಮ ಮನೆಗಳಲ್ಲಿ ದೇವಸ್ಥಾನಗಳಿಗೆ ಹೋಗೋದಕ್ಕಿಂತ ದೇವರಿಗೆ ನಮಸ್ಕಾರ ಮಾಡೋದು ಒಳ್ಳೆಯದು. ಬಹುತೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಳ್ಳರು, ಸುಳ್ಳರು, ಅಯೋಗ್ಯರು, ರಾಜಕಾರಣಿಗಳು, ದುಷ್ಟರು ಸೇರ್ಕೊಂಡಿದ್ದಾರೆ.